ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಇವತ್ತು ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಸಿಎಂ ಪ್ರತಿಕೃತಿಯನ್ನ ಮುಂದಿಟ್ಟುಕೊಂಡು ಅದರ ಎದುರು ಬಾಯಿ ಬಡ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಿಎಂ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಹಾಗೂ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು. ವಿವಸ್ತ್ರಗೊಳಿಸತಕ್ಕಂತ ಕೆಲಸವನ್ನಾಯಿತು. ಸರ್ಕಾರ ಏನ್ ಮಾಡ್ತಾ ಇದೆ? ನಾವ್ ಯಾರಾದ್ರೂ ಪ್ರಶ್ನೆ ಮಾಡಬೇಕಲ್ಲ. ಇವತ್ತು ಅತ್ಯಾಚಾರಗಳಾಗ್ತಿದೆ, ಸರ್ಕಾರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೊಲೆಗಳಾಗ್ತದೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಲೂಟಿ ಆಗ್ತದೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದಕ್ಕೊಂದು ಸರ್ಕಾರ ಬೇಕಾ? ಮಹಿಳೆಯರು ಮಾತ್ರ ಕೂಗ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ಸುತ್ತು ನಿಂತಿರೋರು ಯಾರು ಕೂಗ್ತಾ ಇಲ್ಲ. ಇಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ ಅಂತ ನೀವ್ಯಾರು ಕೂಗ್ತಾ ಇಲ್ಲ. ಅದಕ್ಕೆ ನಿಲ್ಲಲಿ ನಿಲ್ಲಲಿ. ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಇವರ ಮೇಲೆ ಆದಂಥ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನಡೆಯನ್ನ ಖಂಡಿಸಿ ಇವತ್ತು ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಇದು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಸಿಎಂ ಪ್ರತಿಕೃತಿ ಎದುರು ಬಾಯಿ ಬಡ್ಕೊಂಡಿದ್ದಾರೆ. ಜೊತೆಗೆ ಸಿಎಂ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾರ್ಯಕರ್ತೆಗೆ ಅನ್ಯಾಯ ಆಗಿದೆ, ಸರಿಯಾದ ರೀತಿಯಲ್ಲಿ ಅವರಿಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು. ಅದನ್ನು ಬಿಟ್ಟು ನಮ್ಮ ಕಾರ್ಯಕರ್ತೆಗೆ ಏನು ದೌರ್ಜನ್ಯ ಆಗಿದೆ ಅದನ್ನು ಇಟ್ಕೊಂಡು ಇನ್ನಷ್ಟು ಈ ಇಶ್ಯೂವನ್ನು ಅವರ ವಿರುದ್ಧ ಎತ್ಕಟ್ಟುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ, ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ ಹೇಳಿ ತಮ್ಮ ಸಿಟ್ಟು, ಸೆಡವು ಎಲ್ಲವನ್ನೂ ಕೂಡ ಇವತ್ತು ಹೊರಹಾಕಿದ್ದಾರೆ.